ನಮಸ್ಕಾರ. ನಾನು ಚಿಕನ್ ರೈಸ್ ಸಾಸ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ನಾವ್ ಏನ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಅಮೂಲ್ ಆರ್ಗಾನಿಕ್ ಟರ್ಮಿಕ್ ಪೌಡರ್, ಅಮೂಲ್ ಚೀಸ್, ಅಮೂಲ್ ಬಟರ್, ಅಮೂಲ್ ತುಪ್ಪ. ಇದು ನಾನು ಮೆಕ್ಸಿಕನ್ ರೈಸ್ ಕ್ರೀಮ್ ಮಾಡಕ್ಕೆ ಇದು ನೋಡಿ ಹಾಲ್ ತಗೊಂಡಿದ್ದೀನಿ ಅಮೂಲ್ದು. ಇದು ಟೊಮ್ಯಾಟೊ ಪ್ಯೂರಿ, ನಾನು 4 ಟೊಮ್ಯಾಟೊ ಪ್ಯೂರಿ ಮಾಡಿದ್ದೀನಿ. ಇದು ರೈಸ್ ನಾನು 3 ಬಟ್ಲು ರೈಸ್ ಅಕ್ಕಿ ತಗೊಂಡಿದ್ದೀನಿ. ನಾನು ನೆನ್ಸ್ಬಿಟ್ಟು ಇಕ್ಕಿದ್ದೀನಿ ಹಾಫ್ ಅನ್ ಅವರ್ ಮುಂಚೆ. ಇದು ಗ್ರೇವಿ ಮಾಡಕ್ಕೆ ನೋಡಿ ನಾವೇನೇನ್ ಯೂಸ್ ಮಾಡೋಣ. ಇದು ರೆಡ್ ಬೆಲ್ ಪೆಪ್ಪರ್, ಗ್ರೀನ್ ಯೆಲ್ಲೋ ಬೆಲ್ ಪೆಪ್ಪರ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಪ್ಯೂರಿ, ಇದು ಬ್ರೋಕೋಲಿ, ಕಾರ್ನ್, ಇದು ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಒರೆಗಾನೋ ಹಾಕ್ತೀನಿ, ಬ್ಲಾಕ್ ಪೆಪ್ಪರ್, ಕ್ರೀಮ್ ಅಮೂಲ್ ಅವ್ರದ್ದು, ಇದು ಒರೆಗಾನೋ, ಚೀಸ್ ಅಮೂಲ್ ಚೀಸ್ ನೋಡಿ, ಸಾಲ್ಟ್, ಟರ್ಮರಿಕ್, ರೆಡ್ ಚಿಲ್ಲಿ ಪೌಡರ್, ಅಮೂಲ್ ಬಟರ್. ಇದು ನಿಂಬೆಹಣ್ಣು ರಸ ನಾನು ರೈಸ್ ನಲ್ಲಿ ಹಾಕಕ್ಕೆ, ಮೆಕ್ಸಿಕನ್ ರೈಸ್ ನಲ್ಲಿ, ಯಾಕಂದ್ರೆ ಅದು ಸ್ವಲ್ಪ ಇದೆ ಮುದ್ದೆ ಹಂಗ ಆಗ್ಬೇಕು ಅಂತ, ಅದಕ್ಕೆ ನಾನು ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು 1 ಲೋಟ ನೀರ್ ಇಕ್ಕಿದ್ದೀನಿ. ನಾನು ಮೊದ್ಲೇ ನೋಡಿ ಬಿಸಿ ನೀರ್ ಮಾಡ್ಬಿಟ್ಟು ಇಕ್ಕಿದ್ದೀನಿ. 6 ಬಟ್ಲು 3 ಬಟ್ಲು ಅಕ್ಕಿಗೆ ನಾನು 6 ಬಟ್ಲು ನೀರ್ ತಗೊಳಿದ್ದೀನಿ. ಬಿಸಿ ಮಾಡ್ಬಿಟ್ಟು ಇಕ್ಕಿದ್ದೀನಿ, ಯಾಕಂದ್ರೆ ಲೈಟ್ ತೋರಿಸ್ತಾ ಇದೀನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ಇಕ್ಕಿದ್ದೀನಿ. ಮೊದ್ಲು ನಾನು ಮೆಕ್ಸಿಕನ್ ರೈಸ್ ಮಾಡ್ತೀನಿ. ಅದಕ್ಕೆ ನಾವು 9 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡಿ, ನಂದು ಸ್ಪೂನ್ ಈ ತರ ಇದಿದೆ, ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 9 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಇದು 1 ಸ್ಪೂನ್ ಬಟರ್ ಹಾಕೋಣ. ಇದು ನೋಡಿ ಫ್ಲೇವರ್ಗೆ ಹಾಕ್ತಾ ಇದ್ದೀನಿ. ಮಹಾವೀರ್ ಕಟಾರಿಯಾ ಹಾಯ್. ನೀವು ತುಪ್ಪನೂ ಬೇಕಂದ್ರೆ ಹಾಕ್ಬೋದು ಇದ್ರಲ್ಲಿ. ಇವಾಗ ಸ್ವಲ್ಪ ಇದು ಬಿಸಿ ಆಗಕ್ ಬಿಡೋಣ. ನೋಡಿ, ಇದು ಬಿಸಿ ಆಗಕ್ ಬಂದಿದೆ. ಸ್ವಲ್ಪ ಬಿಸಿ ಆಗ್ಬೇಕಲ್ಲ ಎಣ್ಣೆ, ಅಷ್ಟಂತ ನಾವು ಇದು ಅಕ್ಕಿಯಿಂದ ನೀರ್ ಸೋರ್ಸಲ್ಲ, ನೀರ್ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಲೈಟ್ ತೋರಿಸ್ತಾ ಇದೀನಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ತೋರ್ಸಕ್ ಇಟ್ಟಿದ್ದೀನಿ. ನೋಡಿ, ಬಿಸಿ ಆಗಕ್ ಬಂದಿದೆ. ಸ್ವಲ್ಪ ಬಟರ್ ಹಾಕಿದೀವಲ್ಲ, ಅದಕ್ಕೆ ದುರ್ ಆಗ್ತಾ ಇದೆ. ಇದು ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಕ್ಕೆ, ಏನ್ ಬರಲ್ಲ ಇದು. ಇವಾಗ ಗ್ಯಾಸ್ ಫ್ಲೇಮ್ ಸ್ಲೋ ಮಾಡ್ತಾ ಇದ್ದೀನಿ. ನೋಡಿ, ಫಾಸ್ಟ್ ಆಗಿ ಇಕ್ಕಿದೆ, ಯಾಕಂದ್ರೆ ಬಿಸಿ ಆಗ್ಬೇಕಲ್ಲ ಅದಕ್ಕೆ. ಇವಾಗ ನಾನು ಮೀಡಿಯಂ ಇಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮು. ಇವಾಗ ನಾವು ಟೊಮ್ಯಾಟೊ ಪ್ಯೂರಿ ಹಾಕೋಣ. ನಾನು 4 ಟೊಮ್ಯಾಟೊ ತಗೊಂಡಿದ್ದೀನಿ. ಪ್ಯೂರಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಸ್ವಲ್ಪ, ಇಲ್ಲಾಂದ್ರೆ ಹಸಿ ಟೊಮ್ಯಾಟೊ ಟೇಸ್ಟ್ ಬರುತ್ತೆ. ಯಾಕೆ ಮೊದಲು ರೈಸ್ ಮಾಡ್ಬಿಟ್ಟು ತೋರಿಸಿದ್ರೆ ನಿಮ್ಗೆ ಈಸಿ ಆಗಿರುತ್ತೆ. ಕುಕ್ಕರ್ ಸ್ವಲ್ಪ ಇದಾಗ್ಬೇಕಲ್ಲ. ನೀವು ಬಾಯ್ಲ್ ಮಾಡ್ಬಿಟ್ಟು ಮಾಡ್ಬೋದು, ಬಟ್ ಅನ್ನ ಬಾಯ್ಲ್ ಮಾಡ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಬೇರೆನೆ ಇರುತ್ತೆ ಅದು. ಬಟ್ ಮೆಥಡ್ ಈ ತರದ್ ಮಾಡಿದ್ರೆ ಚೆನ್ನಾಗಿರುತ್ತೆ. Mavir Kataria, nice explanation. Thank you. Pramod S. Jain, hi. Hi.
ಸ್ವಲ್ಪ ನಾವು ಮುಚ್ಚಳ ಹಾಕ್ಬಿಟ್ಟು ಇಕ್ಕನ, ಯಾಕೆ ಸ್ವಲ್ಪ ಜಲ್ದಿ ಕುದಿಯಕ್ ಬರುತ್ತೆ ಇದು. ನಾನು ನೋಡಿ ಸ್ವಲ್ಪ ಇದು ಅಕ್ಕಿಗೆ ನೀರ್ ನೋಡ್ಬೇಕಲ್ಲ, ನೀರ್ ಸೋರಕ್ ಬಿಟ್ಟಿದ್ದೀನಿ. ಸ್ವಲ್ಪ ಇದು ಗ್ರೇವಿ ಇದಾಗ್ಬೇಕು. ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ, ಯಾಕಂದ್ರೆ ಹಂಗೆ ಬಿಟ್ರೆ ಜಲ್ದಿ ಆಗಲ್ಲ. ಸ್ವಲ್ಪ ಆಗಲಿನಾ, ಇಲ್ಲಾಂದ್ರೆ ಫುಲ್ ಹಸಿ ಸ್ಮೆಲ್ ಬರುತ್ತೆ. ಯಾಕೆ ನಿಮ್ ಮೆಥಡ್ ತೋರ್ಸಿ ನಿಮ್ಗೂ ಈಸಿ ಇರುತ್ತೆ ಮಾಡಕ್ಕೆ. ಕುಕ್ಕರ್ ಇದು ಸ್ವಲ್ಪ ಗ್ಯಾಸ್ ತಿರ್ಗಾ ಆನ್ ಮಾಡ್ತಾ ಇದ್ದೀನಿ ಬಿಸಿ ನೀರಿಗೋಸ್ಕರ, ಯಾಕಂದ್ರೆ ಕುದಿದ್ರೆ ಜಲ್ದಿ ಆಗ್ಬಿಡತ್ತೆ ಅಲ್ಲ. ಟೊಮೆಟೊ ಪ್ಯೂರಿ ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ, ಅಂದ್ರೆ ಟೇಸ್ಟ್ ವೈಸ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಇನ್ನ ಆಗ್ಲಿ, 2 ಮಿನಿಟ್ ವೇಟ್ ಮಾಡೋಣ. ಇದಕ್ಕೆ 2 ಪಿಂಚ್ ಅಷ್ಟು ಸಕ್ಕರೆ ಹಾಕೋಣ, ಯಾಕೆ ಹುಳಿ ಬರಬೇಡ್ದು ಅಂತ. ಬರೀ ಸ್ವಲ್ಪ 1/2 ಟೀ ಸ್ಪೂನ್ ಇಲ್ಲ, ಅದು ಅಂದ್ರೆ ಹುಳಿ ಟೇಸ್ಟ್ ಬರಲ್ಲ ಅಂತ. ನೀರ್ ಬಾಯ್ಲ್ ಆಗಿದೆ. Mahavir Kataria, super recipe. ಥ್ಯಾಂಕ್ ಯು. ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ನೋಡಿ, ಯಾಕಂದ್ರೆ ಈ ಗ್ರೇವಿಗೆ ಮೀನ್ಸ್ ಇದಾಗ್ಬೇಕಲ್ಲ ಬ್ಲೆಂಡಿಂಗು. 2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಅರ್ಶಿನ ಪೌಡರ್ ನೋಡಿ ಇಷ್ಟ ಹಾಕ್ತಾ ಇದೀನಿ, 1 ಪಿಂಚ್ ಅಷ್ಟು. ಅಮೂಲ್ ಆರ್ಗ್ಯಾನಿಕ್ ಚೆನ್ನಾಗಿದೆ ಇದು. ಯಾಕೆ ಮಸಾಲೆನೂ ಸ್ವಲ್ಪ ಚೆನ್ನಾಗಿ ಇದಾಗ್ಬಿಡುತ್ತೆ. Mahavir Kataria, your way of explanation made us easy to cook. ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಗೆ ಪೂರ್ತಿ ತೋರಿಸಿದ್ರೆ ನಿಮ್ಗೂ ಆರಾಮಾಗಿರುತ್ತಲ್ಲ. ಇವಾಗ ನಾವು ಚಿಲ್ಲಿ ಪೌಡರ್, ಇದು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ ನೋಡಿ. ನೋಡಿ ಇಷ್ಟು 1/2 ಸ್ಪೂನ್ ಅಷ್ಟು ಹಾಕಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡಿಂಗ್ ಬಂದಿದೆ. ಇವಾಗ ಇದಕ್ ನಾನು ರೈಸ್ ಹಾಕ್ತಾ ಇದ್ದೀನಿ ನೋಡಿ. ನಾವು ಇದು ನೆನೆಸ್ಬಿಟ್ಟು ಇಕ್ಕಿದ್ವಲ್ಲ, ನಾನು ಕೋಲಂ ರೈಸ್ ತಗೊಂಡಿದ್ದೀನಿ.
ಚೆನ್ನಾಗಿ ಇದಕ್ಕೂ ಮಿಕ್ಸ್ ಮಾಡೋಣ. ಇದು ನೀವು ಬೇಕಾದ್ರೆ ಇದೆಲ್ಲ ನಿಮ್ಗೆ ಏನು ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇದು ರಾಜ್ಮಾ ಯೂಸ್ ಮಾಡ್ಬೋದು. ನಾನ್ ಯಾಕಂದ್ರೆ ಇದು ಗ್ರೇವಿ ಮಾಡ್ತೀನಲ್ಲ, ಅದೇ ವೆಜಿಸ್ ಅದನ್ನೆಲ್ಲ ವೆಜಿಸ್ ಬಂದ್ಬಿಡುತ್ತಲ್ಲ, ಅದಕ್ಕೆ ಆಗ್ತಾ ಇಲ್ಲ ನಾನು. Margaret Kataria, yes, thank you so much. ಥ್ಯಾಂಕ್ ಯು. Pramod S. Jain, it's very delicious. ನೋಡಿ ಗ್ಯಾಸ್ ಫ್ಲೇಮ್ ಫಾಸ್ಟ್ ಆಗಿ ಇದೆ ನಮ್ದು. ನಿಮ್ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. Pramod Jain, it's very delicious. ಥ್ಯಾಂಕ್ ಯು. ನಿಮ್ದೆಲ್ಲ ಚೆನ್ನಾಗಿ ನಿಮ್ ಕಮೆಂಟ್ಸ್ ಇಂದ ರಿಯಲಿ ಹ್ಯಾಪಿ. ನಾನು ಇಷ್ಟು ಚೆನ್ನಾಗಿ ಕಮೆಂಟ್ಸ್ ಕೊಡ್ತೀರಾ ನನ್ ಲೈವ್ ನಲ್ಲಿ ಇರೋರ್ಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್. ನೋಡಿ ಸ್ವಲ್ಪ ಹಿಂಗೆ ಇದ್ರಲ್ಲಿ ನನ್ನ ಮಸಾಲೆನಲ್ಲಿ ಇವಾಗ ನಾವು ಉಪ್ಪು ಹಾಕೋಣ. ನೋಡಿ ಇದು ನನ್ನ ಸ್ಪೂನ್, ಮೆಜರ್ಮೆಂಟ್ ಸ್ಪೂನು. 3 ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು. ರೆಗ್ಯುಲರ್ ಇದರಿಂದಾನೇ ನಾನು ಹಾಕೋದು. 3 ಟೀ ಸ್ಪೂನ್ ತಗೊಳಿದ್ದೀನಿ ನಾನು. ನಂಗೆ ಆ ಕುಕ್ಕಿಂಗು ನಾನು ಗೇಮ್ ಫ್ಲೇಮ್ ಇವಾಗ ಕಮ್ಮಿ ಮಾಡ್ತಾ ಇದ್ದೀನಿ. ನಂಗೆ ಟೇಸ್ಟ್ ಮಾಡೋದು ಬೇಡ, ನಂಗೆ ಅಷ್ಟು ರುಚಿ ಆಗ್ಬಿಟ್ರೆ ನಂಗೆ ಸರಿಯಾಗಿರುತ್ತೆ. ಇವಾಗ ಇದನ್ನೇ ಒರೆಗಾನೋ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇದು 1 ಸ್ಪೂನ್ ಅಷ್ಟು ಬರುತ್ತೆ. ಇದು ನಾನು ಒರೆಗಾನೂ ಹಾಕ್ತಾ ಇದ್ದೀನಿ. ಇದನ್ನು 1 ಸ್ಪೂನು. ನೋಡಿ ಇದನ್ನು ಸ್ವಲ್ಪ ನೋಡಿ ಎಣ್ಣೆ, ಆಮೇಲೆ ಎಣ್ಣೆ ಬಟರ್ ನೋಡಿ ಸ್ವಲ್ಪ ಹಿಂಗಾಗ ತೋರಿಸ್ತಾ ಇದೆ. ಇವಾಗ ನಾವು ಇವಾಗ ಬಿಸಿ ನೀರ್ ಹಾಕೋಣ. ನೋಡಿ ಬಿಸಿ ನೀರ್ ಹಾಕ್ತಾ ಇದ್ದೀನಿ. 6 ಬಟ್ಲು ಅಷ್ಟು, 6 ಬಟ್ಲು ಅಷ್ಟಿದೆ. ನೋಡಿ ಕಲರು ಚೆನ್ನಾಗಿ ಬಂದಿದೆ. ಇವಾಗ ಇದು ಬಾಯ್ಲಿಂಗ್ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕೋಣ. ಇವಾಗ ನೋಡಿ ಇದರಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನಾನು. ನೋಡಿ 2 ಹಸಿಮೆಣಸಿನ್ಕಾಯಿ ಹಿಂಗ್ ಕಟ್ ಮಾಡ್ಬಿಟ್ಟು ಇಕ್ಕಿದೀನಿ. ಹಿಂಗ್ ಮೇಲೆ ಬರೀ ಹಾಕ್ತಾ ಇದ್ದೀನಿ ಅದು. ಇವಾಗ ನಾನು ಮುಚ್ಚಳ ಹಾಕ್ತಾ ಇದ್ದೀನಿ. ಮುಚ್ಚಳ ಹಾಕ್ತಾ ಇದ್ದೀನಿ ನೋಡಿ. ನಾನು ಅಷ್ಟಂತ ಇದು ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಅಷ್ಟಂತ ಗ್ರೇವಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಅಷ್ಟೇ 2 ವಿಸಲ್ ತಗೊಳ್ರೆ ಸಾಕು. ಇವಾಗ ಬನ್ನಿ ನಾವು ಗ್ರೇವಿ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಮೀಡಿಯಂ ಇಟ್ಟಿದ್ದೀನಿ. ಇದಕ್ಕೆ ನಾವು 3 ಸ್ಪೂನ್ ಅಷ್ಟು ತುಪ್ಪ ತಗೊಳ್ತಾ ಇದ್ದೀನಿ. Margaret Kataria, it's looking yummy. Would like to taste. ಓಕೆ ಬನ್ನಿ ಮನೆಗೆ. ಇವಾಗ ತುಪ್ಪ ನೋಡಿ 3 ಸ್ಪೂನ್ ಹಾಕಿದ್ದೀನಲ್ಲ. ಬಟರು 1 ಸ್ಪೂನ್ ಅಷ್ಟು ಬಟರ್ ಇದೆ. ಕ್ರೀಮಿ ಆಗಿರುತ್ತೆ ಇದು. ಸ್ವಲ್ಪ ಇವತ್ತು ಲೈವ್ ನಲ್ಲಿ ನಾನು ಟೈಮ್ ತಗೊಂತೀನಿ. ಎಲ್ಲಾರು ರಿಕ್ವೆಸ್ಟ್ ಇದೆ, ಯಾಕೆ ಮೆಥಡ್ ಫುಲ್ ತೋರಿಸ್ತಾ ಇದ್ದೀನಲ್ಲ. ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡ್ತಾ ಇದ್ದೀನಿ.
ಅದು 2 ವಿಸಲ್ ಬರ್ಬೇಕಲ್ಲ. ಇದು ಬಿಸಿ ಆಗ್ಬೇಕಲ್ಲ, ಅದಕ್ಕೆ ನಾವು ಎಲ್ಲೋ ಬೆಲ್ಲು ನೋಡಿ ಬಿಸಿ ಆಗಕ್ ಬಂದಿದೆ. ಇದು ಎಲ್ಲೋ ಬೆಲ್ ಹಾಕ್ತಾ ಇದೀನಿ, ಬೆಲ್ ಪೆಪ್ಪರ್ 2 ಸ್ಪೂನ್ ಅಷ್ಟಿದೆ. ರೆಡ್ ಬೆಲ್ ಪೆಪ್ಪರ್ ಸಣ್ಣ ಕಟ್ ಮಾಡ್ಬಿಟ್ಟು ಇಕ್ಕಿದೀನಿ ನಾನು. ಗ್ರೀನ್ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡೋಣ. ನೀವು ನೋಡಿ ಗಾರ್ಲಿಕ್ ಎಲ್ಲ ಯೂಸ್ ಮಾಡ್ಬೋದು. ನಾನು ಇವಾಗ ನಮಗೆ ಇದು ಚತುರ್ಮಾಸ ನಡೀತೀನಿ, ಅದಕ್ಕೆ ನಾನು ಜೇನ್ ತೋರಿಸ್ತಾ ಇದ್ದೀನಿ ಇವತ್ತು. ನೀವು ಮ್ಯಾಕ್ಸಿಕಮ್ ರೈಸ್ ಜಿಂಜರ್ ಬೇಕಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಯೂಸ್ ಮಾಡ್ಬೋದು. ನೀವು ಮೇನ್ ಗಾರ್ಲಿಕ್ ಯೂಸ್ ಮಾಡ್ಬೋದು, ನಾನ್ ಮಾಡ್ತಾ ಇಲ್ಲ. ಸ್ವಲ್ಪ ಇದ್ ಮಾಡೋಣ. Jane, do soon mouth water is coming. ಇದು ಸ್ಪೂನ್ ಅಂದ್ರೆ ಅವಾಗ ಹಸಿ ಕೊಡ್ಬೇಕು ನಿಮ್ಗೆ. ನಾನು ಬಾಯ್ಲ್ ಆಗಲ್ಲ ಹಂಗೆ ಕೊಟ್ಬಿಟ್ರೆ ಬಂದ್ಬಿಡಿ ತಿನ್ನಕ್ಕೆ. ನಾನು ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಜಲ್ದಿ ಮಾಡಕ್ಕೆ. ಇದು ನೋಡಿ ಬ್ರೊಕೊಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ ಸಿಮ್ ಆಗಿತ್ತಲ್ಲ. ಸ್ವಲ್ಪ ಫ್ರೈ ಆಗ್ಬೇಕಲ್ಲ. ನೋಡಿ ಕಾಯಿನ್ ಸ್ವಲ್ಪ ಆಫ್ ಬಾಯ್ಲ್ ಮಾಡಿದ್ದೀನಿ ನಾನು. ಕಾರ್ನ್ ಹಾಕ್ತಾ ಇದ್ದೀನಿ, 2 to 3 ಸ್ಪೂನ್ ಕಾರ್ನ್ ಇದೆ. ಫ್ರೈ ಆಗ್ಲಿ ಸ್ವಲ್ಪ. ವಿಸಲ್ ಬರ್ಬೇಕು ಕುಕ್ಕರ್ ನಲ್ಲಿ. ಸ್ವಲ್ಪ ಇವಾಗ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಟೊಮ್ಯಾಟೊ ತಗೊಂಡಿದ್ದೀನಿ ಪ್ಯೂರಿಗೆ. 1 ಟೊಮ್ಯಾಟೊ ಇದೆ. ಸ್ವಲ್ಪ ಪಾಸ್ ಮಾಡ್ತಾ ಇದೀನಿ ಗ್ಯಾಸ್. ನೋಡಿ 1 ವಿಸಲ್ ಬಂದಿದೆ. ಒಂದು ವಿಸಲ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸ್ವಲ್ಪ ಟೊಮ್ಯಾಟೊ ಪ್ಯೂರಿನ ಇದು ಹಾಕ್ಬೇಕಲ್ಲ, ಸ್ವಲ್ಪ ಆಗಕ್ ಬಿಡೋಣ. ಟೂ ಟು ತ್ರೀ ವಿಸಲ್ ತಗೊಂಡ್ರೆ, ಯಾಕಂದ್ರೆ ನಂದು ತಿರ್ಗಾ ಕೋಲ್ಡ್ ಮಾಡ್ಬೇಕಲ್ಲ, ಅದಕ್ಕೆ ನಾನು 3 ವಿಸಲ್ ತಗೋಬಿಟ್ರೆ ಅದು ಜಲ್ದಿ ಬೇಯಿಸ್ಬಿಡುತ್ತೆ. ಕ್ರೀಮ್ ಮಾಡಿಸ್ಕೊಂಡ ಕುಕ್ಕರ್ ಥಂಡಿ ಆಗಕ್ಕೆ ನಾನು ಫ್ಯಾನ್ ಹತ್ರ ಬಿಟ್ಬಿಡ್ತೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ ಇದು ಫ್ರೈ ಆಗಕ್ಕೆ ಇಡ್ತಾ ಇದೀನಲ್ಲ, ಅದು ನೋಡಿ ಇದು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ಕುಕ್ಕರ್ದು. ನಾನು 1 ನಿಮಿಷ ಅದು ಫ್ಯಾನ್ ಹತ್ರ ಇಟ್ ಬಂದ್ಬಿಡ್ತೀನಿ. ಅದ್ರ ಗ್ರೇವಿ ಆಗ್ತಾ ಇದೆ. ನಾನು ಕುಕ್ಕರ್ ಬಿಡಿ ಫ್ಯಾನ್ ಹತ್ರ ಇಟ್ಬಿಟ್ಟು ಬಂದಿದ್ದೀನಿ.
ಅಷ್ಟು ಗಂಟ ನಾವು ಇವಾಗ ಗ್ರೇವಿ ಮಾಡೋಣ. ನಾನು ಇವಾಗ ಇದಕ್ ನೋಡಿ ಇದು ಬ್ಲಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ ಹಾಕ್ತಾ ಇದ್ದೀನಿ. 1 ಪಿಂಚ್ ಅಷ್ಟು ಅರಿಶಿನ, ಅಮೂಲ್ ಅವ್ರ ಅರಿಶಿನ. ಇದ್ರಲ್ಲಿ ಇವಾಗ ನಾವು ಕ್ರೀಮ್ ಎಲ್ಲ ಹಾಕೋಣ. ನೋಡಿ ಕ್ರೀಮ್ ಹಾಕ್ತಾ ಇದ್ದೀನಿ. ಕ್ರೀಮ್ ಹಾಕಿದೀನಲ್ಲ, ಬಾಯ್ಲಿಂಗ್ ಬರ್ಲಿ, ಗ್ಯಾಸ್ ಫ್ಲೇಮ್ ಫಾಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೂ ಚೀಸು ಹಾಕ್ಬೇಕು. ಬಾಯ್ಲಿಂಗ್ ಆಗ್ಲಿ. ಇದು ನಾವು ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಯಾಕೆ ಕ್ರೀಮಿ ನೆಲೆ ಎಲ್ಲ ಚೀಸ್ ನೆಲೆಲ್ಲ ಸ್ವಲ್ಪ ಇದಿರತ್ತಲ್ಲ, ಟೇಸ್ಟ್ ಪ್ರಕಾರ ನೀವು ಹಾಕಿ ಇದ್ನಲ್ಲಿ. ನೋಡಿ ಬಾಯ್ಲಿಂಗ್ ಬಂದಿದೆ ಇವಾಗ. Mavil Kataria can't wait. As soon as finished cooking, kindly make it Dunzo. ಮಾಡ್ತೀನಿ ದುನ್ಸು. ನೀವು ಅಡ್ರೆಸ್ ಕಳ್ಸ್ಬಿಡಿ, ನಾನು ಹಾಕ್ಬಿಟ್ಟು ಕಳ್ಸ್ತೀನಿ ನಾನು. ನೋಡಿ ಸ್ವಲ್ಪ ಬಾಯ್ಲಿಂಗ್ ಬರ್ಬೇಕಲ್ಲ. ಇವಾಗ ಒರೆಗಾನೋ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ನೋಡಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು, 1/2 ಟೀ ಸ್ಪೂನ್ ಅಷ್ಟು. ಚಿಲ್ಲಿ ಫ್ಲೇಕ್ಸ್ ನೋಡಿ 1 ಸ್ಪೂನ್ ಹಾಕ್ತೀನಿ, ಯಾಕಂದ್ರೆ ಇದರಲ್ಲಿ ಕ್ವಾಂಟಿಟಿ ಅಷ್ಟೇ ಬರುತ್ತಲ್ಲ. ನೋಡಿ ಚೆನ್ನಾಗಿ ಬ್ಲೆಂಡಿಂಗ್ ಬರ್ಬೇಕು. ಹಾಲು ಹಾಕ್ತೀವಿ ಇವಾಗ ನಾವು. ಮೊದಲು ಚೀಸ್ ಹಾಕೋಣ. ನೋಡಿ ನಾನು ಇದು 2 ಸ್ಲೀಸ್ ತಗೊಳಿದ್ದೀನಲ್ಲ, 2 ಇದು ಕ್ಯೂಬ್ಸ್ ತಗೊಳಿದ್ದೀನಿ. ಇದು ಕಟ್ ಮಾಡ್ಬಿಟ್ಟು ಇಕ್ಕಿದ್ದೀನಿ ನಾನು. 2 ಕ್ಯೂಬ್ ತಗೊಳಿದ್ದೀನಿ. ಸ್ವಲ್ಪ ಫ್ಲೇಮ್ ನ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ ಚೀಸ್ ಮೆಲ್ಟ್ ಆಗಾಗಿದೆ. ಸ್ವಲ್ಪ ಇವಾಗ ಹಾಲು ಹಾಕೋಣ. ಪೂರ್ತಿ ಹಾಕಲ್ಲ ನಾನು, ನಿಮ್ಗೆ ಹೆಂಗ್ ಬೇಕು ಹಂಗ ಹಾಕ್ಬೋದು. ಯಾಕಂದ್ರೆ ಇದು ರೈಸ್ ಜೊತೆ ಗ್ರೇವಿ ಬೇಕಲ್ಲ ತಿನ್ನಕ್ಕೆ. ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲಿಂಗ್ ಆಗ್ಬೇಕು ಕುದಿಯಕ್ಕೆ. ನಾನು 2 ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ. ನೋಡಿ ಇವಾಗ ಬಾಯ್ಲಿಂಗ್ ಬರ್ಬೇಕಿದ್ದು, ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ ಅಷ್ಟ್ ಗಂಟ. ನಾನು ಕುಕ್ಕರ್ ನೋಡ್ಬಿಟ್ಟು ಬರ್ತೀನಿ. ನಾನು ಬಾಯ್ಲಿಂಗ್ ಗೋಸ್ಕರ ಇಕ್ಕಿದ್ದೀನಿ. ನೋಡಿ ಮುಚ್ಚಳ ಹಾಕ್ಬಿಟ್ಟು ಇಕ್ಕಿದ್ದೀನಿ. 1 ನಿಮಿಷ ನಾನು ಕುಕ್ಕರ್ ನೋಡ್ ಬರ್ತೀನಿ.
ಕುಕ್ಕರ್ ನೋಡಿ ಯಾರಕ್ ಬಂದಿದೆ. ನಾನು ಇದು ಗ್ರೇವಿ ಆಗಿದ ತಕ್ಷಣ ನಿಮ್ಗೆ ಅದು ತೋರಿಸ್ತೀನಿ ಕುಕ್ಕರ್. ಸ್ವಲ್ಪ ಬಾಯ್ಲಿಂಗ್ ಬಂದಿಲ್ಲ. ಗ್ಯಾಸ್ ಫ್ಲೇಮ್ ನೋಡಿ ಫಾಸ್ಟ್ ಇಕ್ಕಿದ್ದೀನಿ ನಾನು. ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ ಗ್ರೇವಿ, ಕ್ರೀಮ್ಸ್ ಟೆಕ್ಸ್ಚರ್ ಬರಕ್ಕೆ. ಬಾಯ್ಲಿಂಗ್ ಆಗಕ್ ಬಂದಿದೆ ಅಷ್ಟೆಲ್ಲ ನೋಡೋಣ. ನೋಡಿ ಬಾಯ್ಲಿಂಗ್ ಆಗಕ್ ಬಂದಿದೆ. ಸ್ವಲ್ಪ ಮುಚ್ಚಳೆ ಇಡ್ತಾ ಇದೀನಿ ನಾನು. ಅದು ಪ್ರೈಸ್ ನೋಡೋಣ. ನೋಡಿ ಫ್ಯಾನ್ ಹತ್ರ ಇಟ್ಟಿದ್ದೆಲ್ಲ ಚೆನ್ನಾಗಾಗಿದೆ. ನೋಡಿ ಇವಾಗ ನೋಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅರ್ಜೆಂಟ್ ಮಾಡಿದೀವಲ್ಲ, ಇದು ಸ್ವಲ್ಪ ನಾನು ತಿರ್ಗಾ ಮುಚ್ಚಳ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅದು ಗ್ರೇವಿ ಆದ್ಮೇಲೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಗ್ರೇವಿ ಚೆನ್ನಾಗಿ ಕುದಿಯಕ್ ಬಂದಿದೆ. ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ಕಲರೂನು. ನಿಮ್ಗೆ ಇನ್ನ ರೆಡ್ ಬೇಕಂದ್ರೆ ನೀವು ಚಿಲ್ಲಿ ಪೌಡರ್ ಹಾಕ್ಬೋದು. ಬಟ್ ಹಿಂಗಿದ್ರೆ ವೆಜಿಟೇಬಲ್ಸ್ ಬೇಕಂದ್ರೆ ನೀವು ಕ್ವಾಂಟಿಟಿ ಎಷ್ಟು ಬೇಕು ನಿಮ್ಗೆ ಅದ್ರ ಪ್ರಕಾರ ಹಾಕ್ಬೋದು ನೀವು. ನಾನು ಇವತ್ತಿದು ನಮ್ಮ ಮನೆಯವ್ರಿಗೆಲ್ಲ ಇಷ್ಟೇ ಕ್ವಾಂಟಿಟಿ ಇದೆ. ಇವತ್ತು ನಮ್ ಡಿನ್ನರ್ ಇದೆ ಇವತ್ತು. ಸ್ವಲ್ಪ ಬಾಯ್ಲ್ ಆಗ್ಬೇಕು. ಗ್ಯಾಸ್ ಫ್ಲೇಮ್ ಫಾಸ್ಟೇ ಇಕ್ಕಿದ್ದೀನಿ ನಾನು. Marvel Kataria, nice combo. Thank you. Marvel Kataria, mouth-watering recipe. Thank you. ಇದು ಮಾಡ್ತಾ ಇದ್ದೀನಿ ಫ್ಲೇಮು. ನಾವು ಅಷ್ಟು ಡೆಕೋರೇಟ್ಗೆ ನಾವು ಕೊತ್ತಂಬರಿ ಯೂಸ್ ಮಾಡೋಣ. ಡೆಕೋರೇಟ್ಗೆ ನಾನು ಕೊತ್ತಂಬರಿ ನೋಡಿ ಚಾಪ್ ಮಾಡ್ತಾ ಇದ್ದೀನಿ. ನನ್ಗೆ ಆ ನೀರು ನೋಡಿ ನಾನು ಯೂಸೇ ಮಾಡಿಲ್ಲ. ಯಾಕಂದ್ರೆ ಇದು ಹಾಲಿಂದಾನೆ ಕ್ರೀಮಿ ಚೆನ್ನಾಗಿ ಆಗ್ಬಿಟ್ಟಿದೆಯಲ್ಲ. ಮೇನ್ ಇದು ಕ್ರೀಮಿ ಅಂದ್ರೆ ಹಾಲು ಕ್ರೀಮು ಯೂಸ್ ಮಾಡ್ಬಿಟ್ಟೆ ಮಾಡ್ಬೋದು. ಇವಾಗ ನಾವು ಸರ್ವ್ ಮಾಡೋಣ. ನಾನು ರೈಸ್ ಸರ್ವ್ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಬಾಯ್ಲಿಂಗ್ ಬರುತ್ತಲ್ಲ. ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ.
ಬಿಸಿ ಆಗಿದೆ ನೋಡಿ, ಸ್ವಲ್ಪ ಟ್ಯಾಪ್ ಮಾಡೋಣ. ನೋಡಿ ಆಗಿದೆ. ಇವಾಗ ಇದಕ್ಕೆ ನೋಡಿ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ತಾ ಇದೀನಿ. ನೋಡಿ ಹಿಂಗೆ ಸರ್ವ್ ಮಾಡೋಣ ಇವಾಗ. ಇವಾಗ ಇದು ನಾನು ಪಟ್ಲು ತಗೊಳ್ತಾ ಇದ್ದೀನಿ ನೋಡಿ, ಹಿಂಗ್ ಸರ್ವ್ ಮಾಡೋದು. ನಾನು ಇದು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟೇಶನ್ ನ್ಯಾಚೋ ಸಿಗ್ತಾ ಇದ್ದೀನಿ ನಾನು. ಕ್ರೀಮ್ ಬಾಯ್ಲ್ ಆಗ್ತಾ ಇದೆ. ನೋಡಿ ಇವಾಗ ಇದಕ್ ನಾವು ಸಾಸ್ ಹಾಕೋಣ. ನೋಡಿ ಸಾಸ್ ಆಗಿದೆಯಲ್ಲ, ಇವಾಗ ನಾವು ಸಾಸ್ ತಗೋಣ. ಒಂದೊಂದು ಸ್ಪೂನ್ ಬೇಕು ನಮ್ಗೆ. ಬೇಕು ನೋಡಿ, ಇದು ಆಗಿದೆ ಇವಾಗ. Pramod is chain, wow. ಥ್ಯಾಂಕ್ ಯು. ಬನ್ನಿ ಅದು ಸರ್ವ್ ಮಾಡೋಣ. ನೋಡಿ Mahavir Kataria, amazing presentation. ನೋಡಿ ನೋಡಿ ನಂದು ಇದು ರೆಡಿ ಇದೆ ಇವಾಗ. ಥ್ಯಾಂಕ್ ಯು.